ಎರಡನೇ ಪಾಠ. ಈ ಪಾಠನ ನಿಮಗೆ ಒಂದು ಸಿನಿಮಾ ರೀತಿಯಲ್ಲಿ ಹೇಳಕ್ಕೆ ಹೋಗ್ತೀನಿ. ಈ ಕಥೆನ ಒಂದು ಸಿನಿಮಾ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಓಕೆನಾ? ಬಿಫೋರ್ ಏನಾಯಿತು, ಯಾರೋ ಬಂದ, ಒಂದು ಹುಡುಗಿ ಕತ್ತು ಕೊಯ್ದ, ಬ್ಲಡ್ ಹರಿದ್ಬಿಡ್ತು. ಬ್ಲಡ್ ಹರಿದ್ಬಿಡ್ತು ಅಂದ್ರೆ ಚಿಮ್ಬಿಡ್ತು, ಬ್ಲಡ್ ಪಳ್ಳಂತ ಚಿಮ್ಬಿಡ್ತು. ಕಟ್ ಮಾಡಿದ್ರೆ ಒಂದು 80 ಅಡಿ ಶಾರ್ಟು, ಟಾಪ್ ಆ್ಯಂಗಲ್ ಶಾರ್ಟು. ಒಂದು ಹೈವೇ ರೋಡಲ್ಲಿ ಒಂದು ರಿಚ್ ಕಾರು, ಬೆಂಟ್ಲಿ, ಇನ್ನು ಬೆಂಟ್ಲಿಕ್ಕಿಂತ ಇನ್ನು ಟಾಪ್ ಆಗಿರುವಂಥ ಕಾರ್ಗಳೆಲ್ಲ ಇರುತ್ತಲ್ಲ, ಆ ಥರ ಒಂದು ರಿಚ್ ಕಾರು. ಆ ಕಾರಲ್ಲಿ ಇಂಗ್ಲೀಷ್ ಮ್ಯೂಸಿಕ್ ಕೇಳ್ತಾ ಇದೆ. ಒಂದು ಹೈವೇ ರೋಡು, ಈ ನೈಸ್ ರೋಡ್ ಇದೆಯಲ್ಲ, ನೈಸ್ ರೋಡು, ಆ ಥರ ಒಂದು ರೋಡಲ್ಲಿ ಒಂದು ಕಾರ್ ಬರ್ತಾಯಿದೆ. ಕಾರಲ್ಲಿ ಇಂಗ್ಲೀಷ್ ಮ್ಯೂಸಿಕ್ ಕೇಳ್ತಾ ಇದೆ. ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇದೆ. ಒಂದು ಕಾರ್ಡ್ ರೋಡು, ಇದ್ರ ಮಧ್ಯೆ ಕೆಲವು ಕಟ್ ಶಾರ್ಟ್ಸ್ಗಳೆಲ್ಲ ಬರುತ್ತೆ. ಚಕ್ರಗಳು ತೋರಿಸೋದು, ಮತ್ತು ಅದಕ್ಕೆ ಸಿಂಬಲ್ಗಳಲ್ಲಿ ತೋರಿಸೋದು, ಕಾರ್ಗಳದ್ದು ಎಸ್ಟಾಬ್ಲಿಷ್ಮೆಂಟು ಶಾರ್ಟ್ಸು. ಆಮೇಲೆ ಒಳಗೆ ಡ್ರೈವ್ ಮಾಡ್ತಿರೋ ಅವ್ರದ್ದು ಫೇಸ್ ರಿವೀಲ್ ಮಾಡಲ್ಲ, ಜಸ್ಟ್ ಅವ್ರು ಮಾತಾಡ್ತಿರೋವಂಥದ್ದು ಎಲ್ಲ ಕೇಳಿಸ್ತಾ ಇರುತ್ತೆ. ಸೊ ಅವರು ಇಬ್ಬರು ಲವರ್ಸ್ ಇರ್ತಾರೆ. ಸೊ ಆ ಇಬ್ಬರು ಲವರ್ಸು ಲೀವಿಂಗ್ ರಿಲೇಷನ್ಶಿಪ್ಪಲ್ಲಿರ್ತಾರೆ. ಸೊ ಲವ್ ಮಾಡಿ ನೆಕ್ಸ್ಟ್ ಮದುವೆ ಆಗಬೇಕು ಅಂದ್ಕೊಂಡಿರೋರು. ಸೊ ಅವರು ಕೆಲವು ದಿನಗಳ ಕಾಲ ಜೊತೆಗಿದ್ದು ನಮ್ಮ ಪ್ರಯಾಣ ಬೆಳೆಸಿ ನೋಡೋಣ, ಹೆಂಗಿರುತ್ತೆ ನಮ್ಮದು ಪ್ರಯಾಣ, ನಾವು ನೆಕ್ಸ್ಟ್ ಲೈಫಲ್ಲಿ ಚೆನ್ನಾಗಿರ್ತೀವ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇದೆ ಇಬ್ಬರ ಮಧ್ಯೆ. ಸೊ ಜಸ್ಟ್ ಮಾತುಗಳು ಮಾತ್ರ ಕೇಳಿಸ್ತಾ ಇದೆ. ಸೊ ಅವ್ರ ಫೇಸ್ಗಳು ರಿವೀಲ್ ಮಾಡ್ತಾ ಇಲ್ಲ. ಇವರೇ ಹೀರೋ ಹೀರೋಯಿನ್ ಈ ಫಿಲಮಲ್ಲಿ. ಸೊ ಅಲ್ಲಿ ಡಿಸ್ಕಷನ್ ನಡೀತಿರ್ಬೇಕಾದ್ರೆ, ಬಟ್ ಇಲ್ಲಿ ಒಂದು ವಿಚಾರ ಏನಂದರೆ, ಅವ್ರ ಮನೆಯಲ್ಲೂ ಗೊತ್ತಿರಲ್ಲ, ಇವ್ರ ಮನೆಯಲ್ಲೂ ಗೊತ್ತಿರಲ್ಲ, ಇವರು ಔಟ್ ಸೈಡ್ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ಮನೆಯಲ್ಲಿ ಆಲ್ಮೋಸ್ಟು ಒಂದಿನ 2 ದಿನ ಬಂದಿಲ್ಲ ಅಂದರೆ ಗಾಬರಿ ಆಗೋದು ಸಹಜ ಅಲ್ವಾ. ಸೊ ಆ ಟೈಮ್ಗೆ ಟಕ್ಕಂತ ಅವ್ರಿಗೆ ಫ್ಲಾಶ್ ಆಗೋದು ಅವ್ರ ಫ್ರೆಂಡ್ಸಿಗೆ. ಯಾಕಂದರೆ ಇವಾಗ ಅಪ್ಪ ಅಮ್ಮ ಏನು ಫಸ್ಟು ಅವ್ರ ಫ್ರೆಂಡ್ಸ್ನ ಕೇಳ್ತಾರೆ, ಎಲ್ಲಿ ಅಂದ್ಬಿಟ್ಟು. ಸೊ ಅವಾಗ ಫ್ರೆಂಡ್ಸಿಗೆ ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಡ್ತಾರೆ, ನೋಡಿ ಮಗ, ನಾನು ಈಗ ಪ್ರಿಯ ಇಬ್ಬರು ಈ ಥರ ಹೋಗ್ತಾ ಇದ್ದೀವಿ, ಸ್ವಲ್ಪ ಅಪ್ಪ ಅಮ್ಮ ಯಾರಾದ್ರು ಫೋನ್ ಮಾಡಿದ್ರೆ ಎಲ್ಲೋ ಟ್ರಿಪ್ ಬಂದಿದ್ದೀವಿ ಅಂಕಲ್ ಅಂತೇಳ್ಬಿಟ್ಟು, ಏನೋ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇಬ್ಬರು ಫ್ರೆಂಡ್ಸ್ಗೂ ಇಬ್ಬರು ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ. ಹೋಗ್ತಿರ್ಬೇಕಾದ್ರೆ ಈ ಡಿಸ್ಕಷನ್ ಮುಗಿದು ಒಂದು ಕಟ್ ರೂಟ್ ಬರುತ್ತೆ ಹೈವೇಯಿಂದ ಒಂದು ಕಾಡು ಮಧ್ಯೆ ಹೋಗುವಂಥ ಒಂದು ರೋಡ್, ಸಿಂಗಲ್ ರೋಡ್ ಅಂದರೆ ಅದು ತಾರ್ ರೋಡೆ. ಸೊ ಸಿಂಗಲ್ ರೋಡಲ್ಲಿ ಕಾರ್ ಎಂಟ್ರಿ ಆಗುತ್ತೆ. ಕಾರ್ ಎಂಟ್ರಿ ಆಗಿ ಒಳಗೆ ಹೋಗ್ತಿರ್ಬೇಕಾದ್ರೆ ಫುಲ್ ಕಾಡು, ಅರಣ್ಯ, ಅದ್ರ ಮಧ್ಯೆ ಸಿಂಗಲ್ ಕಾರ್ ಹೋಗ್ತಾ ಇದೆ. ಸೊ ಅಕ್ಕಪಕ್ಕ ನರ ನಾಯಿ ಯಾವುದೂ ಇಲ್ಲ. ಸೊ ಹೋಗ್ತಿರೋ ಒಂದು ರೋಡಲ್ಲಿ ಒಂದು ತುಂಬ ಗರ್ಭಿಣಿ ಹೆಂಗಸು ರೋಡಲ್ಲಿ ಪೇನ್ಸಿಂದ ಒದ್ದಾಡ್ತಿರ್ಬೇಕಾದ್ರೆ ಆವಾಗ ಸುತ್ತ ಕಾಡು ಭಯಂಕರ ಒಂದು ನೆಗೆಟಿವ್ ವೈಬ್ಸ್ ಇರುವಂಥದ್ದೊಂದು ಕಾಡದು, ಭಯಂಕರ ನೆಗೆಟಿವ್ ವೈಬ್ಸ್ ಇರುವಂಥ. ಸೊ ಅಂಥ ಕಾಡಲ್ಲಿ ಜನಗಳು ಓಡಾಡೋದೇ ತುಂಬ ಅಪರೂಪ, ಅಂಥ ಕಾಡು ರೋಡದು. ಸುತ್ತ ನೋಡಿದ್ರೆ ಒಂಥರ ಏನೋ ಯಾವುದೋ ಒಂದು ದೆವ್ವಗಳಿರುವಂಥದ್ದು ಒಂದು ಪ್ಲೇಸ್ ಅನ್ನೋ ಥರ ಒಂದು ಫೀಲ್ ಇರುತ್ತೆ. ಸೊ ಸುತ್ತ ನೋಡಿದಾಗ ಯಾರೊಬ್ಬರು ಇರಲ್ಲ. ಸೊ ಆ ಹೆಂಗ್ಸ್ ಒಬ್ಬಳಲ್ಲೇ ರೋಡಲ್ಲಿ ಬಿದ್ದು ಒದ್ದಾಡ್ತಿರ್ಬೇಕಾದ್ರೆ ಆವಾಗ
ಇನ್ನೂ ಫೇಸ್ ರಿವೀಲ್ ಮಾಡಲ್ಲ ಹೀರೋನ. ಸೊ ಇಲ್ಲಿ ಜಸ್ಟ್ ಹೀರೋ ಹೀರೋಯಿನ್ ಇಬ್ಬರದು ವಾಯ್ಸ್ ಮಾತ್ರ ಕೇಳಿಸ್ತಿರ್ಬೇಕಾದ್ರೆ ಅದು ಆವಾಗ ಹೀರೋ ಹೇಳ್ತಾನೆ, ನೋಡಮ್ಮ ಇದು ತುಂಬ ಡೇಂಜರಸ್ ಏರಿಯಾ ಇದು, ಯಾವುದೇ ಕಾರಣಕ್ಕೆ ಕೆಳಗೆ ಇಳಿಬೇಡ, ನಾನು ಹೋಗಿ ಇಳಿದು ನೋಡ್ತೀನಿ ಏನು ಅಂತ ಹೇಳ್ಬಿಟ್ಟು ಹೀರೋ ಮಾತ್ರ ಇಳಿತಾರೆ. ಇಳ್ಕೊಂಡು ಜಸ್ಟ್ ಅವನು ಲೆಗ್ ಶಾರ್ಟ್ಸು ಮತ್ತು ಹ್ಯಾಂಡ್ಸು ಡೋರ್ ಓಪನ್ ಮಾಡೋ ಶಾರ್ಟ್ಸು, ಬಟ್ ಫೇಸ್ ರಿವೀಲ್ ಮಾಡಿರಲ್ಲ ಇನ್ನು. ಸೊ ಇಲ್ಲಿಂದ ಹಂಗೇ ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಎಲ್ಲ ಬಿಲ್ಡಪ್ ಶಾರ್ಟ್ಸು, ಒಂದು ಕ್ರಿಮಿನಲ್ ಮ್ಯೂಸಿಕ್ಕು, ಏನೋ ಒಂದು ಆಗ್ತಿದೆ ಅನ್ನೋ ಥರ ಒಂದು ಮ್ಯೂಸಿಕ್ಕು ಗಮನಿಸ್ಕೊಂಡು ಹೋಗ್ತಾ ಇದೆ. ಯಾರೋ ಹಿಂದ್ಗಡೆಯಿಂದ ಬರ್ತಿರುವಂಥದ್ದು ಒಂದು ಮೂಮೆಂಟು. ಅವ್ನು ಮುಂದೆ ಹೋಗ್ತಾ ಇದ್ದಾನೆ, ಮುಂದೆ ಹೋಗ್ತಿರುವ ಹಿಂದ್ಗಡೆಯಿಂದ ಯಾರೋ ಒಬ್ರು ಬರ್ತಾಯಿದ್ದಾರೆ. ಹೋಟು ಒಂದು ಹ್ಯಾಂಡ್ ಮಾತ್ರ ಕಾಣಿಸ್ತದೆ. ಒಂದು ಹ್ಯಾಂಡ್ ಮಾತ್ರ ಈ ಥರ ಮುಂದೆ ಹೋಗ್ಬಿಟ್ಟು ಹಿಂಗೆ ಟಚ್ ಮಾಡುತ್ತೆ. ಟಚ್ ಮಾಡಿದ ತಕ್ಷಣ ಆ ಯಂಗ್ಸ್ ಮೇಲೆ ಈ ಹೀರೋ ಇಟ್ಟಿರೋ ಹ್ಯಾಂಡು ಅವನ್ನ ರಿವೀಲ್ ಮಾಡಿದ್ರೆ ಅದು ಯಂಗ್ಸ್ ಆಗಿರಲ್ಲ, ಒಬ್ಬ ಬಾಯ್ ಆಗಿರ್ತಾನೆ. ಅಲ್ಲಿ ಮಲಗಿರೋದು, ಸೀರೆ ಕಟ್ಕೊಂಡು ಪ್ರೆಗ್ನೆಂಟ್ ಥರ ಮಲಗಿರೋದು ಒಬ್ಬ ಹುಡುಗ ಆಗಿರ್ತಾನೆ. ಹುಡುಗ ಇವನ್ನ ರಾಬ್ರಿ ಮಾಡೋಕ್ಕೆ ನೋಡ್ತಾನೆ. ಅವನು ಟರ್ನ್ ಆಗ್ತಾನೆ ಅಂದ್ಕೊಂಡು ಒಳಗಡೆಯಿಂದ ಒಂದು ಚಾಕು ತೆಗಿತಾನೆ. ಸರಿಯಾಗಿರುತ್ತೆ ಚಾಕು ಮಾತ್ರ, ಎಷ್ಟು ಉದ್ದ ಇಷ್ಟಪ್ಪ, ಸರಿಯಾಗಿರೋಂಥ ಒಂದು ಚಾಕು ಇರ್ತಾನೆ. ಹೇಳ್ಬಿಟ್ಟು ದುಡು ಇವತ್ತಿಗೆ 2ನೇ ಪಾಠ ಸಾಕು. ನೆಕ್ಸ್ಟ್ ಪಾಠ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಜೊತೆಗೆ ಲೈಕ್ ಕೂಡ ಮಾಡಿ.